ಇವತ್ತಿನ ಕತೆ ಅಲ್ಲ, ನಿನ್ನೆ ಕತೆ ಕೇಳು ಗುರು. ಬೆಳಿಗ್ಗೆ ಕೆಲಸ 7:15 ಇರೋದ್ರಿಂದ 7 ಗಂಟೆಗೆ ಎದ್ದು ಫುಲ್ಲು ಫ್ರೆಶ್ ಅಪ್ ಆಗಿ ವರ್ಕ್ ರೂಮ್ಗೆ ಹೋಗೋದ ಅಂತ ಹೋಯ್ತಾ ಇದ್ದೀನಿ. ಹೊರಗಡೆ ನೋಡಿದ್ರೆ ಫುಲ್ಲು ಪೀಸಾಗಿ ತಣ್ಣ ಗಾಳಿ ಬೀಸ್ಕ ಚಳಿ ಹೊಡಿತಾ ಕೂತೈತೆ. ಸಲಾರ್ ಮೂವಿಲಿ ಪ್ರಭಾಸು ಗನ್ನ ತೆಗ್ ತೋರಿಸ್ತಾರಲ್ಲ, ಆ ಥರ ನಮ್ಮ ಸಿಸ್ಟಮ್ನ ತೆಗ್ ತೋರಿಸ್ದೆ. ಕೆಲಸನೂ ಮಾಡ್ತಾ ಜೊತೆಗೆ ಪಕ್ಷಿಗಳು ಸೌಂಡ್ಗಳು ಕೇಳ್ತಾ ಫುಲ್ ಇರಿಟೇಷನ್ ಆಗಿ ಕೆಲಸ ಮುಗಿಸ್ದೆ. 4:15 ಗಂಟೆ ಕೆಲಸ ಮಾಡಿ ನಿದ್ದೆ ಬಂತು ಅಂತ ರೂಮ್ಗೆ ಹೋಗಿ ಮಲ್ಕೊಬಿಟ್ಟೆ. 6 ಗಂಟೆಗೆ ಎದ್ದು ನಮ್ಮ ಅಮ್ಮನಿಗೊಂದು ಆಬ್ಲೆಟ್ ಮಾಡ್ಕೊಂಡು ಅದನ್ನ ತಿನ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ದೆ. ನಮ್ಮ ಸ್ಕೂಲ್ ಫ್ರೆಂಡ್ ನಂದೀಶು ಅಪ್ರೂಪ ಫೋನ್ ಹಾಕ್ಬಿಟ್ಟು ಮೀಟ್ ಮಾಡೋದ ಬಾ ಅಂದ. ಸರಿ ಆಯ್ತು ಮಚ್ಚಿ ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೋಯ್ತಾ ಇದೀವಿ. ಇವನೇ ನಮ್ಮ ಫ್ರೆಂಡ್ ನಂದೀಶ್ ಅಂತ. ನನ್ನ ಫ್ರೆಂಡ್ ನಂದೀಶ್ ಬಗ್ಗೆ ಹೇಳ್ಬೇಕು ಅಂದರೆ ಅವನೊಬ್ಬ ಡ್ರಾಯಿಂಗ್ ಆರ್ಟಿಸ್ಟು ಜೊತೆಗೆ ಕಂಟೆಂಟ್ ಕ್ರಿಯೇಟರ್ ನಂತರನೇ. ಇನ್ನೂ ಇಬ್ಬರು ಬರಬೇಕಿತ್ತು. ಅವ್ರು ಬರೋವರೆಗೂ ಒಂದು ಟೀ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊ ಬರೋದ ಅಂದ್ಬಿಟ್ಟು ಟೀ ಅಂಗಡಿಗೆ ಬಂದಿದ್ದೀವಿ. ಟೀ ಕುಡ್ಕೊಂಡು ಅವ್ರ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಕುತ್ಕೊಂಡು ಮಾತಾಡೋದ ಅಂತ ಅಲ್ಲಿಗೆ ಬಂದಿದ್ದೀವಿ. ನಾನು ಹೇಳಿವ ನಮ್ಮ ಫ್ರೆಂಡ್ ನಂದೀಶ್ ಆರ್ಟಿಸ್ಟ್ ಅಂತ. ಇದಕ್ಕೆ ಎಕ್ಸಾಂಪಲ್ ಇದೆ ನೋಡಿ, ಇದನ್ನ ಅವನೇ ಡ್ರಾ ಮಾಡಿರೋದು. ನಿಮಗೂ ಬೇಕು ಅಂತ ಹೇಳಿ ಪೇಯ್ಡ್ ಡ್ರಾಯಿಂಗ್ ಮಾಡ್ಕೊಡ್ತಾನೆ. ಇವ್ನು ನನ್ನ ಫ್ರೆಂಡ್ ಪ್ರಭುದೇವ್ ಅಂತ, ಸೇಮ್ ನಂತರನೇ, ಫುಲ್ ಸೈಲೆಂಟು. ಇಷ್ಟು ದಿನ ಕಾಲೇಜ್ ಕಾಂಪೌಂಡ್ ಆಡ್ತಿದ್ದ, ಈಗ ದೇವಸ್ಥಾನ ಕಾಂಪೌಂಡ್ ಆಡ್ತಾವನೆ. ನನ್ನ ಫ್ರೆಂಡ್ ಹತ್ರನು ಮಾತಾಡ್ಸ್ತೀನಿ ಕೇಳಿ. ಗೈಸ್, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕೋರು ಇವತ್ತು. ಯಶೋ, ಪ್ರಭು ನೋಡಿರ್ತೀರಾ, ವರುಣ ಮತ್ತೆ ಸೂರ್ಯ ಮಿಸ್ ಆಗ್ಬಿಟ್ಟವ್ರೆ. ಏನಕ್ಕಿದ್ರೆ ನಮ್ದು ಶಾರ್ಟ್ ಮೂವಿದು ಮಾತಾಡೋದಂತ ಈಗ ಬಂದಿದ್ದೀವಿ. ಡಿಸ್ಕಷನ್ ಮಾಡ್ತಿದ್ವಿ ಸ್ಟೋರಿ ಬಗ್ಗೆ ಹೇಳ್ತಿದ್ದೀವಿ, ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀವಿ. ಅದು ಸಕ್ಸಸ್ ಆದ್ರೆ ಸಪೋರ್ಟ್ ಮಾಡಿ. ಹಂಗೆ ವಿಡಿಯೋಗಳು ಬರ್ತಾ ಇರ್ತವೆ, ಇದ್ಮೇಲೆ ಶೂಟಿಂಗ್ ಮಾಡ್ತಾ ಇರ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಸಪೋರ್ಟ್ ಮಾಡಿ. ಕೇಳಿದಲ್ಲ, ಅವ್ನು ಹೇಳ್ದಾಗ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ಸಿಕ್ತಾ ಅಂತ ಅಂದ್ಬಿಟ್ಟು ಎಲ್ಲಾರ ಪಾರ್ಕ್ ಹೋಗೋದ ಅಂತ ಅಂದ್ಬಿಟ್ಟು ಪಾರ್ಕ್ ಹೋಯ್ತಾ ಇದೀವಿ. ಪಾರ್ಕಿಗೆ ಬಂದು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಹಂಗೆ ಸ್ವಲ್ಪ ವಾಕ್ ಮಾಡ್ಕೊಂಡಿದ್ದೋ ಅಷ್ಟರಲ್ಲಿ ನಮ್ಮ ಪ್ರಭುಗೆ ಫೋನ್ ಬಂತು. ಅದೇನೋ ಗೊತ್ತಿಲ್ಲ, ಸಡನ್ ಆಗಿ ಬನ್ನಿ ಬಿರಿಯಾನಿ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೊಂಟೋದ. ಮಂಡ್ಯದಲ್ಲಿ ಬಿರಿಯಾನಿ ಎಲ್ಲಿ ಫೇಮಸ್ಸು? ಈ ದೊಣ್ಣೆ ಬಿರಿಯಾನಿಲಿ. ಅಲ್ಲ ಮೌರ್ಯ ದೊಣ್ಣೆ ಬಿರಿಯಾನಿ. ನಾನೇನೋ ಬಿರಿಯಾನಿ ತಿನ್ಬೇಕು ಅಂದ್ರೆ ನಾನು ಇಲ್ಲಿಗೆ ಬಂದು ಬಿರಿಯಾನಿ ತಿನ್ನೋದು. ಸಖತ್ತಾಗಿ ಮಾಡ್ಕೊಡ್ತಾರೆ. ನೀವೇನಾದ್ರು ಮಂಡಿಗೆ ಬಂತು ಅಂದ್ರೆ ಟ್ರೈ ಮಾಡಿ. ನಾನು ಅನ್ಕೊಂಡೆ ಅಪರೂಪಕ್ಕೆ ನಾನು ಸಿಕ್ಕಿದ್ದೀನಿ, ಅದಕ್ಕೆ ಬಿರಿಯಾನಿ ಕೊಡಿಸ್ತವ್ರೆ ಅನ್ನೋ ಅಂತ ಅನ್ಕೊಂಡ್ರೆ ಅವ್ರವ್ರ ಮನೆಗೆ ಬಿರಿಯಾನಿ ತಗೋಕ್ ಬಂದವ್ರೆ. ಇಲ್ಲಿ ಕರ್ಕೊಂಡ್ಬಿಟ್ಟು ಏನ್ ಡೈಲಾಗ್ ಹೊಡಿತವ್ರು ನೋಡಿ. ಮೌರ್ಯಕ್ಕೆ ಬಂದ್ಬಿಟ್ಟು ಒಂದು ಬಿರಿಯಾನಿ ಕೊಡ್ಸೋರು ಕೊಡಿಸ್ತಾ ಇಲ್ಲ. ಈ ಡೈಲಾಗ್ ನಾನ್ ಹೇಳ್ಬೇಕು, ನೀವು ಕೊಡ್ಬೇಕಿರೋದು ನನಗೆ. ಅವ್ನ್ ಕೊಡ್ಸ್ಲಿ ಅಂತ ನಾನ್ ಕೊಡ್ಸ್ಲಿ ಅಂತ ಕಾಯ್ತವ್ರೆ. ಬಿರಿಯಾನಿ ತಕೊಂಡು ನಮ್ಮ ಫ್ರೆಂಡ್ ಪ್ರಭುನ ಮನೆಗೆ ಬಿಟ್ಬಿಟ್ಟು ಈಗ ನಾನು ಮನೆಗೆ ಹೋಯ್ತಾ ಇದ್ದೀನಿ. ಇವತ್ತಿನ ಕತೆ ಅಲ್ಲ, ನಿನ್ನೆ ಕತೆ ಇಷ್ಟೇ ಗುರು.